ಕುಕ್ಕರ್ ಬ್ಲಾಸ್ಟ್ ಏನಿದೆ ನ್ಯಾಯಾಲಯದ ತೀರ್ಮಾನಕ್ಕೆ ನಾವು ಬದ್ಧ ಇರ್ತೀವಿ. ಆದರೆ ಅವ್ರಿಗೆ ಗಲ್ಲು ಶಿಕ್ಷೆಯನ್ನು ಕೊಡಬೇಕಾಗಿದೆ. ಅವಾಗ ಮಾತ್ರ ಈ ದೇಶಕ್ಕೆ ದ್ರೋಹ ಬಗೆಯುವಂಥವ್ರು, ದೇಶ ದ್ರೋಹಿಗಳಿಗೆ ಸರಿಯಾದಂಥ ಮೆಸೇಜ್ ಹೋಗ್ತಾ ಇತ್ತು. ಅವನು 10 ಜನನ ಸಾಯಿಸೋಕ್ಕೆ ಬಂದಂಥವನು ಇನ್ನು ಅವನಿಗೆ ಈಗಾಗಲೇ 3 ವರ್ಷ ಜೈಲಲ್ಲಿದ್ದಾನೆ. ಇನ್ನು ಉಳಿದಿದ್ದು 7 ವರ್ಷ ಜೈಲಲ್ಲಿ ಕಳೆದ್ರೆ ಮತ್ತೆ ಬಂದು ಅದೇ ಕೆಲಸ ಮಾಡ್ತಾನೆ. ಅವನು ಬೇರೆ ವಿದ್ಯೆ ಅವನಿಗೆ ಗೊತ್ತಿಲ್ಲ, ಗೊತ್ತಿರೋದು ಅದು ಒಂದೇ ವಿದ್ಯೆ, ದೇಶ ದ್ರೋಹದ ವಿದ್ಯೆ. ಅವನು ಮತ್ತೆ ಅದೇ ಮಾಡ್ತಾನೆ. ಅದರಿಂದ ನಾನು ಸರ್ಕಾರ ಅಪೀಲ್ ಮಾಡಬೇಕು. ಸರ್ಕಾರ ಇದನ್ನು ಹೈಕೋರ್ಟ್ಗೆ ಅಪೀಲ್ ಮಾಡಿ ಅವನಿಗೆ ಸರಿಯಾದಂಥ ಶಿಕ್ಷೆ ಆಗಬೇಕು, ಇನ್ನಷ್ಟು ಕಠಿಣ ಶಿಕ್ಷೆ ಆಗಬೇಕು. ಆ ರೀತಿ ಅಪೀಲನ್ನು ಮಾಡಬೇಕು ಸರ್ಕಾರಕ್ಕೆ ಗೌರವ ಇದ್ದರೆ. ಇಲ್ಲ ಅಂದರೆ ಸರ್ಕಾರ ಅವ್ರ ಜೊತೆ ಶಾಮೀಲಾಗಿದೆ ಅಂದರೆ ಬಾಯಿ ಮುಚ್ಕೊಂಡು ಸುಮ್ಮನೆ ಇರಬೇಕು ಸರ್ಕಾರ. ಅಷ್ಟೇ ನಮ್ಮ ಈಗ NIA ಕೋರ್ಟು ಆದೇಶ ಮಾಡಿರೋದು. ಹೋಗ್ಬೇಕು, ಅಪೀಲ್ ಮಾಡೋಕ್ಕೆ ಸರ್ಕಾರ ವಿನಂತಿ ಮಾಡಬೇಕು. NIA ಆದರೆ ಏನು, CBI ಏನಾದ್ರೂ ಸರ್ಕಾರಕ್ಕೆ ಅದರದೇ ಆದಂಥ ಒಂದು ಅಧಿಕಾರ ಇದೆ. ಅಧಿಕಾರ ನಾವು ಕೂಡ ಮಾಡ್ತೀವಿ, ಸರ್ಕಾರನೂ ಕೂಡ ಸ್ಪಂದನೆ ಮಾಡಬೇಕು. ಯಾಕಂದರೆ ಇದು ದೇಶದ್ರೋಹದ ಕೆಲಸ.